ಈಗ ಸೀರಿಯಲ್ಗೆ ಅಂದ್ರೆ ಎಂಟ್ರಿ ಕೊಡೋ ಮುಂಚೆ ಏನಾದ್ರು ಮಾಡೆಲಿಂಗು ಆ ಥರದ್ದು ಏನಾದ್ರು ಫುಲ್ ಟರ್ಮ್ ಮಾಡ್ತಿದ್ರ? ಫುಲ್ ಟರ್ಮ್ ಮಾಡ್ತಾ ಇರಲಿಲ್ಲ. ಇವತ್ತು ನನ್ನ ಬರ್ತ್ಡೇ, ನೆಕ್ಸ್ಟ್ ಡೇ ಐ ವಾಸ್ ಶೂಟಿಂಗ್, ನೆಕ್ಸ್ಟ್ ಡೇ ಇಂದ ಲಾಕ್ಡೌನ್. ಆ್ಯಂಡ್ ಅದು ಲಾಕ್ಡೌನ್ ಆಗಿದ್ದು 2-3 ಮಂತ್ಸ್ ಆಗಿಲ್ಲ. ಆ್ಯಂಡ್ ನಾನು ನನ್ನ ಕನಸು ಎಂಡ್ ಆಯಿತು. ಅದ್ರ ಜೊತೆಗೆ ಎಷ್ಟೋ ಸೀರಿಯಲ್ಸ್ ಎಂಡ್ ಆಯಿತು. ಆವಾಗ 2 ಮಂತ್ಸ್ ಆಯಿತು, 3 ಮಂತ್ಸ್ ಆಯಿತು. ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ಏನೂ ಇಲ್ಲ. ಆವಾಗ ಆ ಪಾಯಿಂಟ್ ಆಫ್ ಟೈಮ್ ನೀವೇ ನೋಡ್ಕೊಂತ ಇದ್ದು ಮನೆ? ಇಲ್ಲ, ರೇಷನ್ ಕೂಡ ಇರಲಿಲ್ಲ ನಮ್ಮ ಮನೇಲಿ. ಐ ರಿಮೆಂಬರ್ ಫಸ್ಟ್ ಲಾಕ್ಡೌನಲ್ಲಿ ರೇಷನ್ ಇರಲಿಲ್ಲ. ರೆಂಟ್ ಕೊಡೋಕ್ಕೇನೋ ಊಟಕ್ಕೆ ಇರ್ತಾ ಇರಲಿಲ್ಲ ಅವಾಗ. ಒಂದು ಖುಷಿ ಏನಂತ ಹೇಳಿದ್ರೆ, ನನಗೇನು ಇಷ್ಟ ಆಯಿತು ನನ್ನ ಲೈಫಲ್ಲಿ, ಆ್ಯಕ್ಟಿಂಗ್. ಐ ಲವ್ ಆ್ಯಕ್ಟಿಂಗ್. ಸೊ ಅದರಲ್ಲಿ ನನಗೊಂದು ಒಳ್ಳೆ ಪಾತ್ರ ಸಿಕ್ಕಿ ಒಂದು ಒಳ್ಳೆ ಚಾನಲಲ್ಲಿ ನಂದು ಎಂಟ್ರಿ ಆಯಿತು, ಕನ್ಯಾಕುಮಾರಿ. ಇಟ್ ವಾಸ್ ಒನ್ ಬಿಗ್ ಬ್ರೇಕ್ ಫಾರ್ ಮೀ. ಈಗ ಸೀರಿಯಲ್ಗೆ ಅಂದ್ರೆ ಎಂಟ್ರಿ ಕೊಡೋ ಮುಂಚೆ ಏನಾದ್ರು ಮಾಡೆಲಿಂಗು ಆ ಥರದ್ದು ಏನಾದ್ರು ಫುಲ್ ಟರ್ಮ್ ಮಾಡ್ತಿದ್ರ? ಫುಲ್ ಟರ್ಮ್ ಮಾಡ್ತಾ ಇರಲಿಲ್ಲ. ಕಾಲೇಜ್ ಆಲ್ರೆಡಿ ನಡೀತಾ ಇತ್ತು. ಕಾಲೇಜ್ ಅಲ್ಲದೆ ಮಾಡ್ಲಿಂಗ್ ಒಂದು ಸ್ವಲ್ಪ ಮಾಡಿಕೊಂಡು, ಲೈಕ್ ಆ್ಯಡ್ ಶೂಟ್ಸು ಆ್ಯಂಡ್ ಈ ಥರ ಡಿಜಿಟಲ್ ಆ್ಯಡ್ಸು, ಜ್ಯುವೆಲ್ರಿ, ಫೋಟೋ ಶೂಟ್ಸ್, ಸ್ಟ್ರೀಟ್ ಆ್ಯಡ್ಸ್. ಆ್ಯಡ್ ಶೂಟ್ಗೇನು ಅವಾಗ ನನಗೆ ಹೈಯೆಸ್ಟ್ ಸಿಕ್ಕಿದ್ದು 10,000 ಐ ಥಿಂಕ್ ಒಂದಿನಕ್ಕೆ. ಒಂದಿನಕ್ಕೆ ಆ ಟೈಮಲ್ಲಿ ಆ್ಯಡ್ಸ್ಗೆ highest that was. And otherwise ಒಂದು 5,000 6,000, ಬಿಕಾಸ್ ನಾನು ಅವಾಗಲೇ ಸ್ಟಾರ್ಟ್ ಮಾಡ್ತಿದ್ನಲ್ಲ ಆವಾಗ. ಸೊ ಹಾಗಾಗಿ ಕಡಿಮೆನೇ ಸಿಗೋದು ನನಗೆ. ಆ ಟೈಮಲ್ಲಿ ಫಸ್ಟ್ ಲಾಕ್ಡೌನ್ ಆಗಿತ್ತು. ಅವಾಗ ಸಿಕ್ಕಾಪಟ್ಟೆ ಒಂದು ಸೀರಿಯಲ್ ಬಂತು ಆಪರ್ಚುನಿಟಿ, ನಾನು ನನ್ನ ಕನಸು ಅಂತ. ಅದಕ್ಕಿಂತ ಮುಂಚೆ ಎಷ್ಟೋ ಸೀರಿಯಲ್ ಆಡಿಷನ್ಸ್ ಏನೇನೋ ಕೊಟ್ಬಿಟ್ಟೆ, ಸಿಕ್ಕಾಪಟ್ಟೆ ರಿಜೆಕ್ಷನ್ಸ್. ಅಟ್ಲೀಸ್ಟ್ ನಮ್ಮಪ್ಪ ಎಲ್ಲ ತುಂಬಾ ದೂರ ಕರ್ಕೊಂಡು ಹೋಗ್ತಾ ಇದ್ರು ಬಸ್ಸಲ್ಲಿ. ವಿ ಯೂಸ್ ಟು ಗೋ ಟ್ರಾವೆಲ್ ಸೋ ಫಾರ್, ಒನ್ ಎಂಡ್ ಆಫ್ ದ ಬ್ಯಾಂಗ್ಳೂರ್ ಟು ಅನದರ್ ಎಂಡ್. ಅಟ್ಲೀಸ್ಟ್ ಅಷ್ಟು ದೂರ ಹೋಗ್ತಿದ್ದೀವಿ ಅಂದ್ರೆ ಐ ಶುಡ್ ಬಿ ಏಬಲ್ ಟು ಗಿವ್ ಆಡಿಷನ್ ಪ್ರಾಪರ್ಲಿ. ಬಟ್ ನನ್ಗೆ ಆಗ್ತಾ ಇರ್ಲಿಲ್ಲ, ಬ್ಲಾಂಕ್ ಆಗ್ಬಿಡ್ತಾ ಇದೆ ಕ್ಯಾಮ್ರಾ ಮುಂದೆ. ಅಷ್ಟು ನರ್ವಸ್ ನಾನ್ ಮಾಡ್ತಾ ಇರ್ಲಿಲ್ಲ, ಬಿಕಾಸ್ ಬ್ಲಾಂಕ್ ಆಗ್ಬಿಡ್ತಾ ಇದ್ದೆ, ಒಂಥರ ನರ್ವಸ್ ಆಗೋದು ಆ ಥರ. ಆಮೇಲೆ ಆದ್ರೂ ಆಡಿಷನ್ಸ್ ಮತ್ತೆ ಕೊಟ್ಟು ಐ ಬಿಕೇಮ್ ಒಂದು ಸ್ವಲ್ಪ ಆಡಿಷನ್ಸ್ ಎಲ್ಲ ಕೊಡೋದಕ್ಕೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಕ್ಕೆ ಶುರು ಆದೆ. ಈಗಲೂ ಅಷ್ಟು ಸ್ವಲ್ಪ ಭಯ ಆಗುತ್ತೆ ಆಡಿಷನ್ ಅಂದಾಗ, ಬಟ್ ಅದರ್ವೈಸ್ ಐ ಆಮ್ ಬೆಟರ್ ನೌ. ಈಗ ಐ ಆಮ್ ಬೆಟರ್ ರಿಗಾರ್ಡಿಂಗ್ ಆಡಿಷನ್ಸ್. ಈ ಥರ ಸ್ಟಾರ್ಟ್ ಆದಾಗ ಆಮೇಲೆ ನಾನು ನನ್ನ ಕನಸು ಅಂತ ಒಂದು ಸೀರಿಯಲ್ ಅಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಯ್ತು. ಆ ಕ್ಯಾರೆಕ್ಟರ್ ಮಾಡ್ತಾ ಆಲ್ರೆಡಿ ನಾನೇನು ಓದ್ತಾ ಇದ್ದೆ ಅವಾಗ, ಡಿಗ್ರಿ ಮಾಡ್ತಾ ಇದ್ದೆ. ಲಾಕ್ಡೌನ್ ಆಯ್ತು. ಇವತ್ತು ನನ್ನ ಬರ್ತ್ಡೇ, ನೆಕ್ಸ್ಟ್ ಡೇ ಐ ವಾಸ್ ಶೂಟಿಂಗ್, ನೆಕ್ಸ್ಟ್ ಡೇ ಇಂದ ಲಾಕ್ಡೌನ್. ಆ್ಯಂಡ್ ಅದು ಲಾಕ್ಡೌನ್ ಆಗಿದ್ದು 2-3 ಮಂತ್ಸ್ ಆಗಿಲ್ಲ. ಆ್ಯಂಡ್ ನಾನು ನನ್ನ ಕನಸು ಎಂಡ್ ಆಯ್ತು. ಅದ್ರ ಜೊತೆಗೆ ಎಷ್ಟೋ ಸೀರಿಯಲ್ಸ್ ಎಂಡ್ ಆಯ್ತು ಆವಾಗ. ನಂದು ಅದೇ ಫಸ್ಟ್ ಸೀರಿಯಲ್. ಇವಾಗ ಏನ್ ಮಾಡೋದು ಗೊತ್ತಿಲ್ಲ. ಐ ವಾಸ್ ಥಿಂಕಿಂಗ್, ನಾನು ಯಾವ್ದು ಕ್ಯಾಂಪಸ್ ಇಂಟರ್ವ್ಯೂಸ್ ಆಗಿರ್ಲಿ ಏನೇ ಆಗಿರ್ಲಿ ಕೊಟ್ಟಿರಲಿಲ್ಲ. ಬಿಕಾಸ್ ನನ್ನ ಮೈಂಡಲ್ಲಿ ಏನಿತ್ತು, ಓಕೆ ಈ ಒಂದು ಸೀರಿಯಲ್ ಇದೆ, ಇದಾದ್ಮೇಲೆ ಒನ್ಸ್ ನನ್ನ ಡಿಗ್ರಿ ಮುಗ್ದಿದ ತಕ್ಷಣ ಅದು ಎಂಡ್ ಫೈನಲ್ ಇಯರ್ 2020 ಕೊರೋನಾ ಬ್ಯಾಚ್ ನಮ್ದು. ಸೊ 2020 ಮುಗಿದ್ಮೇಲೆ ಕೊರೋನಾ ಬ್ಯಾಚ್. ಸೊ 2020 ಮುಗಿದ್ಮೇಲೆ ಬೇರೆ ಆಡಿಷನ್ಸ್ ಕೊಡೋಣ ಲೀಡ್ಗೋಸ್ಕರ. ಅಲ್ಲಿವರೆಗೂ ಕಾಲೇಜ್ ಜೊತೆ ಮಾಡಕ್ ಆಗ್ತಾ ಇರಲಿಲ್ಲ, ಲೀಡ್ ಸಿಕ್ಕಿದ್ರು. ಸೊ ಅಂತ ಆ ಥರ ಎಲ್ಲ ಪ್ಲಾನ್ಸ್ ಇಟ್ಕೊಂಡು ಇವಾಗ ಏನಪ್ಪ ಹಿಂಗಾಗೋಯ್ತು. 2 ಮಂತ್ಸ್ ಆಯ್ತು, 3 ಮಂತ್ಸ್ ಆಯ್ತು. ಮನೆ ಬಾಡಿಗೆ ಕಟ್ಟಕ್ ದುಡ್ಡಿಲ್ಲ, ಏನೂ ಇಲ್ಲ. ಅವಾಗ ಆ ಪಾಯಿಂಟ್ ಆಫ್ ಟೈಮ್ ನೀವೇ ನೋಡ್ಕೊಂತ ಇದ್ದು ಮನೆ? ಇಲ್ಲ, ಅಟ್ಲೀಸ್ಟ್ ಆ ದುಡ್ಡಲ್ಲಿ ಬರ್ತಾ ಇತ್ತು. ಅಮ್ಮ ಹೇಳ್ದಾಗೆ ಅಮ್ಮ ಟೈಲರಿಂಗ್ ಮಾಡ್ತಾ ಇದ್ರು. ಅಪ್ಪ ಅಣ್ಣ ಎಲ್ಲ ಆಲ್ರೆಡಿ ಸಪ್ರೇಟ್ ಆಗಿದ್ರು. ಸೊ ಅವ್ರ ಕಡೆಯಿಂದ ನಮ್ಗೆ ಯಾವುದೇ ಹೆಲ್ಪ್ ಬರ್ತಾ ಇರ್ಲಿಲ್ಲ. ಬಿಕಾಸ್ ಅವ್ರಿಗೆ ತುಂಬಾ ಇತ್ತು ಇದ್ ಮಾಡೋದಕ್ಕೆ. ಐ ಡೋಂಟ್ ವಾಂಟ್ ಟು ಕಂಪ್ಲೇನ್ ಅಬೌಟ್ ಎನಿಬಡಿ, ಬಿಕಾಸ್ ಐ ನೋ ನಾನು ಅವ್ರ ಲೈಫ್ ಕೂಡ ಎಷ್ಟು ಹತ್ರದಿಂದ ಇವತ್ತವರೆಗೂ ನೋಡ್ತಾ ಇದ್ದೇನೆ. ಐ ವಿಲ್ ಡೆಫಿನೆಟ್ಲಿ ಟಾಕ್ ಅಬೌಟ್ ದಟ್ ಆಲ್ಸೋ. ಬಟ್ ಆ ಟೈಮಲ್ಲಿ ಹೆಂಗೆ ಅಂದ್ರೆ, ಈ ಕಷ್ಟ ಇದ್ದಾಗ ಮನೆ ಬಾಡಿಗೆ ಆಗ್ತಾ ಇಲ್ಲ. ರೇಷನ್ ಕೂಡ ಇರ್ಲಿಲ್ಲ ನಮ್ಮ ಮನೇಲಿ. ಐ ರಿಮೆಂಬರ್ ಫಸ್ಟ್ ಲಾಕ್ಡೌನ್ ಅಲ್ಲಿ ರೇಷನ್ ಇರ್ಲಿಲ್ಲ. ಐ ಹ್ಯಾಡ್ ಫ್ಯೂ ಆಫ್ ಮೈ ಫ್ರೆಂಡ್ಸ್ ಯಾರು ರೇಷನ್ ಕೊಡ್ತಾ ಇದ್ರು. ಈ ತರ ಒಂದಿಷ್ಟು ಮನೆಗಳಿಗೆ ಹೋಗಿ ರೇಷನ್ ಕೊಡ್ತಾ ಇದ್ರು. ನನಗೆ ಇವಾಗ ಕೇಳಕ್ಕೆ ಲಿಟಲ್ ಶೈ. ಈಗ ಮನೆ ಅಲ್ವಾ, ನಮ್ಮನೆ ಕಷ್ಟ ಇದೆ ಅಂತ ಹೆಂಗ್ ಹೇಳ್ಕೊಳ್ಳೋದು, ಏನ್ ಮಾಡೋದು. ಸೊ ಯಾರಿಗೋ ಬೇಕು ಹಿಂಗೆ ಅಂತ ಇನ್ನೊಬ್ರಿಗೆ ಯಾರಿಗೂ ಹೇಳಿ, ಆಮೇಲೆ ಒಬ್ರು ಕ್ಲೋಸ್ ಫ್ರೆಂಡ್ ಇದ್ರು, ಅವರಿಗೆ ಗೊತ್ತಿತ್ತು ಒಂದ್ ಸ್ವಲ್ಪ ನಮ್ಮ ಮನೆ ಸಿಚುವೇಶನ್. ನಿಮ್ ಮನೆಗೇನಾ ಅಂತ ಹೇಳ್ಬಿಟ್ಟು ಪಾಪ ಅವ್ರು ಬಂದು ನಮ್ಮ ಮನೆಗೆ ರೇಷನ್ ಕೊಟ್ಟು ಆ ಲಾಕ್ಡೌನ್ ಟೈಮಲ್ಲಿ. ಬಿಕಾಸ್ ವಿ ವರ್ ಸಫರಿಂಗ್ ಅವಾಗ. ಆ ಟೈಮಲ್ಲಿ ರೆಂಟ್ ಕೊಡಕ್ಕೇನೋ ಊಟಕ್ಕೆ ಇರ್ತಾ ಇರಲಿಲ್ಲ ಅವಾಗ.
ಸೊ ಯಾ ಒಂದಿಷ್ಟು ಜನ ಇದ್ದಾರೆ ಫ್ರೆಂಡ್ಸ್ ಲೈಫಲ್ಲಿ ಯಾರು ಹೆಲ್ಪ್ ಮಾಡಿದ್ದಾರೆ ಈ ಟೈಮಲ್ಲೆಲ್ಲ. ಬಂದರು, ಈ ರೇಷನ್ ಹಾಕಿದ್ರು, ತಿಂದ್ವಿ. ಅವಾಗೆಲ್ಲ ವಿ ವರ್ ಇನ್ ಅ ಬೆಟರ್ ಪ್ಲೇಸ್. ಬಟ್ ಈ ಓನರ್ ಇದ್ರಲ್ಲ ಪಾಪ, ಅವರು ಎಷ್ಟಂತ ಇದ್ ಮಾಡ್ತಾರೆ, ಎಷ್ಟೋ 3-4 months ಕಟ್ಟಿರ್ಲಿಲ್ಲ ಬಾಡಿಗೆ. ಅವ್ರು ಬಂದ್ರು, ಖಾಲಿ ಮಾಡಿ ನೀವು ಅಂತ. ನಾನು ನಿಂತ್ಕೊಂಡು, ಹಿಂಗೆ ಹೇಳ್ತೀರಾ ನೀವು ಲಾಕ್ಡೌನ್ ಟೈಮಲ್ಲಿ ಹೆಂಗೆ ಖಾಲಿ ಮಾಡಿ ಅಂತ ಹೇಳ್ತೀರಾ ಅಂತ ಹೇಳಿ ಅವ್ರ ಹತ್ರ ಸ್ವಲ್ಪ ಮಾತಾಡಿ, ದೆನ್ ಐ ಟುಕ್ ಸಮ್ ಟೈಮ್, ಒಂದ್ ಸ್ವಲ್ಪ ಟೈಮ್ ಕೊಡಿ. ಅಂಡ್ ಅವ್ರ ಹತ್ರ ನಮ್ದು ಒಂದು ಅಡ್ವಾನ್ಸ್ ಅಂತ ಏನೋ ಇತ್ತು. ಸೊ ಒಂದ್ ಸ್ವಲ್ಪ ಟೈಮ್ ಕೊಡಿ, ಒಂದ್ಸಲ ಲಾಕ್ಡೌನ್ ಓಪನ್ ಆಗ್ಲಿ, ಐ ವಿಲ್ ಎಲ್ಲ ಇದ್ ಮಾಡ್ತೀನಿ ಅಂತ. ಐ ರಿಮೆಂಬರ್ ಅಟ್ ದಟ್ ಟೈಮ್ ನನ್ಗೆ ಗೊತ್ತಿತ್ತು, ನಾನು ಐ ಹ್ಯಾವ್ ಟು ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ. ಇಲ್ಲ ಅಂತ ಹೇಳಿದ್ರೆ ಆಗ್ತಾ ಇರ್ಲಿಲ್ಲ. ಸೊ ನಾನು ಆಡಿಷನ್ಗೆ ಟ್ರೈ ಮಾಡದ ಅಲ್ಲಿ ಆ ಟೈಮಲ್ಲಿ, ಅಥವಾ ಒಂದ್ ಕೆಲಸ ಮಾಡದ, ಏನ್ ಮಾಡ್ಲಿ ನಾನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಲಾಕ್ಡೌನ್ ಓಪನ್ ಆಯ್ತು, ಎಕ್ಸಾಮ್ ಎಲ್ಲ ಬರೆದ್ವಿ. ರಿಸಲ್ಟ್ ಎಕ್ಸಾಮ್ ಬರ್ದಿದ್ದು ಒಂದು 10-15 days ಅಲ್ಲೇನೆ ಐ ಶಿಫ್ಟೆಡ್ ಮೈ ಹೌಸ್. ಅಲ್ಲಿಂದ ಶಿಫ್ಟ್ ಮಾಡಿ, ಅಲ್ಲಿಂದು ಒಂದಿಷ್ಟು ದುಡ್ಡು ಕ್ಲಿಯರ್ ಮಾಡಿ, ಬಾಡಿಗೆ ಎಲ್ಲ ಕ್ಲಿಯರ್ ಮಾಡಿ, ಹೊಸದಾಗಿ ಎಲ್ಲ ನಾನು ಹೇಳದ್ನಲ್ಲ, ಒಂದು 5,000-10,000 ಅಂತ ಈ ತರ ಸಿಗ್ತಾ ಇತ್ತು. ಅದೆಲ್ಲ ದುಡ್ಡು ಕೂಡ ಹಾಕಿ, ಒಂದು ಫ್ರೆಂಡ್ಸ್ ಹತ್ರನೂ ಒಂಚೂರು ಸಹಾಯ ತಗೊಂಡು, ಒಂದು 50,000 ಕೊಟ್ಟು ಒಂದು ಮನೆಗೆ ಅಡ್ವಾನ್ಸ್ ಮಾಡಿ ಐ ಜಾಯಿನ್. ಒಂದು ಮನೆ ಶಿಫ್ಟ್ ಮಾಡಿದ್ವಿ. ಅದಾದ್ಮೇಲೆ ಒಂದು ಕಂಪನಿ ಜಾಯಿನ್ ಆದೆ ನಾನು, VO3N ಅಂತ ಒಂದು. ಇಟ್ ವಾಸ್ ಅ ನ್ಯೂಸ್ ಚಾನೆಲ್. ಈ ತರ ಯೂಟ್ಯೂಬ್ ಅಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು ಅವರು. ಈ ತರ ಯಾವ್ದೋ ಒಂದು ಆಡ್ ಮಾಡಿದ್ದೆ ಅವ್ರ ಜೊತೆ, ಅವ್ರ ಸೈಟ್ಗೋಸ್ಕರ. ಸೊ ಅವ್ರು ಕರೆದು, ಈ ತರ ನೀವು ಚೆನ್ನಾಗಿ ಮಾತಾಡ್ತೀರಾ, ಕಮ್ಯುನಿಕೇಶನ್ ಚೆನ್ನಾಗಿದೆ, ನಿಮ್ಗೆ ಕೆಲಸ ಕೊಡೋಣ ಅಂತ. ಹಿ ಸೈಡ್ 35,000 ಪೇ ಮಾಡ್ತೀನಿ ನಿಮಗೆ ಅಂತ. 35,000 ಫಸ್ಟ್ ಇದ್ರೆಲ್ಲ ಯಾರು ಪೇ ಮಾಡಿಲ್ವಲ್ಲ ಅಷ್ಟೊಂದು ದುಡ್ಡು. ಈಗ ಇದಕ್ಕೆಲ್ಲ ಹೋಗ್ತೀವಿ ನಾವು, ಕಾರ್ಪೊರೇಟ್ಗೆಲ್ಲ ಯಾರು ಪೇ ಮಾಡಲ್ಲ. 20,000, 15-20,000 ಇಸ್ ದ ಮ್ಯಾಕ್ಸಿಮಮ್ ಐ ಕ್ಯಾನ್ ಗೆಟ್. ಅಂಡ್ ಅಷ್ಟ್ರಲ್ಲಿ ನನ್ನ ಮನೆ ನಡ್ಸಕ್ ಆಗ್ತಾ ಇರಲಿಲ್ಲ. ಒಂದು ತಿಂಗಳಿಗೆ 35,000 ಕೊಡ್ತೀನಿ ಅಂತ ಹೇಳಿದ್ರು. ಹೋದೆ, ಜಯನಗರಲ್ಲಿ ಇತ್ತು ಅದು. ಮೆಟ್ರೋಲ್ ಹೋಗೋದು, ಅಲ್ಲಿಂದ ಆಟೋಲ್ ಹೋಗೋದು, ಇಲ್ಲಿಂದ. ಸೊ ಅದೆಲ್ಲ ಮಾಡಿ ಹೋಗ್ತಾ ಇದ್ದೆ. ಎವ್ರಿ ಡೇ ಹೋಗಿ ಕೆಲಸ ಮಾಡಿ ಬರ್ತಾ ಇದ್ದೆ. 1-2 months ಕರೆಕ್ಟ್ ಆಗಿ ಬಂತು ದುಡ್ಡು, ಸಂಬಳ 1-2 months ಕರೆಕ್ಟ್ ಆಗಿ ಬಂತು. 35,000 ಕೊಟ್ರು. 35,000 ಕೊಟ್ರು. ಇವ್ರೇನ್ ಮಾಡಿದ್ದಾರೆ, ಒಂದಿಷ್ಟು ಜನದ ಹತ್ರ ದುಡ್ಡು ತಗೊಂಡು ಇನ್ವೆಸ್ಟ್ ಮಾಡಿದ್ದಾರೆ. ಆ ದುಡ್ಡಿಂದಾನೇ ಕೊಡ್ತಾ ಇದಾರೆ. ಇವ್ರಿಗೇನು ಇನ್ಕಮ್ ಜನರೇಟ್ ಆಗ್ತಾನೆ ಇಲ್ಲ. ಅಲ್ಲಿ ಕೆಲ್ಸಾನೇ ಇರ್ತಾ ಇರ್ಲಿಲ್ಲ ನಮಗೆ. ಲಿಟ್ರಲಿ ಏನು ಕೆಲ್ಸ ಇರ್ತಾ ಇರ್ಲಿಲ್ಲ. ಕೆಲ್ಸ ಹೋಗಿ ನಾನೇ ಕೇಳ್ಬೇಕಾಗಿತ್ತು, ಕೆಲ್ಸ ಕೊಡಿ ಅಂತ ಹೇಳಿ. ಏನು ಕೆಲ್ಸ ಇರ್ತಾ ಇರ್ಲಿಲ್ಲ. ಇದರ ಆಂಕರಿಂಗ್ ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಬಟ್ ಏನು ಕೊಡ್ತಾ ಇರ್ಲಿಲ್ಲ ಕರೆಕ್ಟ್ ಆಗಿ ಕೆಲಸ. ಒಂದು ಸ್ವಲ್ಪ ಅಂತ, ಇಲ್ಲ ನಿಮ್ಗೆ ಇನ್ನೂ ಟ್ರೈನ್ ಮಾಡ್ತಾ ಇದೀವಿ ಇನ್ನು, ಬಟ್ ಸಂಬಳ ಕೊಡ್ತಾ ಇದ್ರು. 1-2 months ಏನೋ ಕೊಟ್ರು. ಅದಾದ್ಮೇಲೆ ಏನಾಯ್ತು, ಸಂಬಳ ಪ್ರಾಬ್ಲಮ್ ಶುರು ಆಯ್ತು, ಸಂಬಳ ಕೊಡೋದಕ್ಕೆ. ಅಫ್ಕೋರ್ಸ್ ನನಗೂ ಅಷ್ಟೇ, ನಾವು ಕೆಲಸ ಕರೆಕ್ಟ್ ಆಗಿ ಮಾಡದೆ ದುಡ್ಡು ತಗೊಳಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಐ ಹ್ಯಾವ್ ನೋ ಅದರ್ ಚಾಯ್ಸ್. ಅವಾಗ ಏನ್ ಮಾಡಿದೆ, ಇಲ್ಲಿನೂ ಒಂದು ಪ್ರಾಬ್ಲಮ್ ಶುರು ಆಯ್ತು ದುಡ್ಡು ಬರೋದಕ್ಕೆ. ಮತ್ತೆ ಬೇರೆ ಆಡಿಷನ್ಸ್. ಅಂಡ್ ಇವ್ರಿಗೆ ಇನ್ನೊಂದೇನಂತ ಹೇಳಿದ್ದೆ ಅಂದ್ರೆ, ನನ್ಗೊಂದಿಷ್ಟು ಆಡಿಷನ್ಸ್ ಇದು ಅದು ಅಂತ ಅಟೆಂಡ್ ಮಾಡೋದಿರುತ್ತೆ, ನೀವು ನನಗೆ ಹಾಲಿಡೇ ಕೊಡ್ಬೇಕು ಅಂತ ಎಲ್ಲ ಮಾತಾಡಿದ್ದೆ. ಅವರು ಹಿ ವಾಸ್ ವೆರಿ ಸ್ವೀಟ್, ಹಾ ಕೊಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು, ಐ ವಾಸ್ ನಾಟ್ ಗೆಟಿಂಗ್, ಇಲ್ಲಿಂದ ಪ್ರಾಪರ್ ಆಗಿ ಸಿಗ್ತಾ ಇರ್ಲಿಲ್ಲ. ಬಟ್ ಆಡಿಷನ್ಸ್ ಎಲ್ಲ ಕೊಡ್ತಾ ಇದ್ದೆ, ಯಾವುದೂ ವರ್ಕೌಟ್ ಆಗ್ತಾ ಇಲ್ಲ. ಲೇಟರ್ ನಾನೇನ್ ಮಾಡಿದೆ, ರೆಸ್ಯೂಮೆ ಮಾಡಕ್ ಶುರು ಮಾಡಿದೆ. ಐ ವಾಸ್ ಲೈಕ್, ಇಲ್ಲ ಇವಾಗ ಆಗ್ತಾ ಇಲ್ಲ, ಐ ಹ್ಯಾವ್ ಟು ಕಾರ್ಪೊರೇಟ್ ಜಾಬ್ ಅಲ್ಲಿ ಒಂದು ಜಾಬ್ ಸೆಕ್ಯೂರಿಟಿ ಅಂತ ಇರಬೇಕು. ಅದು ಏನಾದ್ರೂ ಆಗ್ಲಿ, ಇವಾಗ ಮನೆ ನೋಡ್ಕೋಬೇಕು ನಾನು, ಅದೇ ಇಂಪಾರ್ಟೆಂಟು. ಅಲ್ಲಿಂದ ನಾನು ಆಕ್ಚುಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಮನೆದು ಅವತ್ತಿಂದ ಇವತ್ತಿನವರೆಗೂ ನಾನೇ ಐ ಸ್ಟಾರ್ಟೆಡ್. ಸೊ ನಾನು ದುಡ್ದಿಲ್ಲ 1 ತಿಂಗಳು ಅಂತ ಹೇಳಿದ್ರೆ ಮನೆ ಕಷ್ಟ, ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ಹೂ ವಿಲ್ ಆನ್ಸರ್, ರೈಟ್? ಸೊ ಅಂಡ್ ಒಂದಿಷ್ಟು ಫ್ರೆಂಡ್ಸ್ ಹತ್ರ ಎಲ್ಲ ದುಡ್ಡು ಇಸ್ಕೊಂಡಿದ್ದೆ, ಅವ್ರಿಗೆ ವಾಪಸ್ ಕೊಡ್ಬೇಕಾಗಿತ್ತು. ಸೊ ಅದೆಲ್ಲ ಮಾಡಿದಾಗ ಲೇಟರ್ ರೆಸ್ಯೂಮ್ ಎಲ್ಲ ಮಾಡ್ಕೊಂಡು ಕಂಪನಿ ಇದು ಇಂಟರ್ವ್ಯೂಸ್ ಎಲ್ಲ ಕೊಡೋಣ ಅಂತೆಲ್ಲ ಡಿಸೈಡ್ ಮಾಡಿ ಲಿಂಕ್ಡ್ಇನ್ ಅಲ್ಲೆಲ್ಲ ಅಪ್ಲೈ ಮಾಡಿ ಎಲ್ಲ ಮಾಡ್ತಾ ಇದ್ದೆ. ಲೇಟರ್ ಅದೇ ಟೈಮಲ್ಲಿ ಆಡಿಷನ್ಸ್ ಕೊಡ್ತಾ ಇದ್ದೆ, 1-2-3 ಸೀರಿಯಲ್ಸ್ಗೆ ಆಡಿಷನ್ಸ್ ಕೊಡ್ತಾ ಇದ್ದೆ. ಕನ್ಯಾಕುಮಾರಿ ವಾಸ್ ಒನ್ ಆಫ್ ದಮ್. ಕನ್ಯಾಕುಮಾರಿ ಆಡಿಷನ್ ಅಲ್ಲಿ ಇದ್ದೀನಿ. ಅಲ್ಲಿ ಆಯ್ತು ಸೆಲೆಕ್ಟ್. ನನಗೆ ಆಯ್ತು ಸೆಲೆಕ್ಟ್ ಅಂತ ಹೇಳ್ದಾಗ್ಲೂ ನಂಬಿಕೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ,
ಎಷ್ಟೋ ರಿಜೆಕ್ಷನ್ಸ್ ನೋಡ್ಬಿಟ್ಟಿದೀನಿ. ಆಯ್ತು ಅಂತಾರೆ, ಇಲ್ಲ ಅಂತಾರೆ, ಆಯ್ತು ಅಂತಾರೆ, ವೇಟ್ ಮಾಡ್ತಾ ಇರ್ತೀವಿ, ಇಲ್ಲ ಅಂತಾರೆ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ನನ್ನ ಟಿವಿಯಲ್ಲಿ ಪ್ರೋಮೋ ಬರೋವರೆಗೂ ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ದಟ್ ನಂದು ನಾನು ನಿಜವಾಗ್ಲೂ ಈ ಸೀರಿಯಲ್ ಅಲ್ಲಿ ಲೀಡ್ ಆಗಿ ಮಾಡ್ತಾ ಇದ್ದೀನ ಅಂತ. ಆ ಟೈಮಲ್ಲಿ ಮತ್ತೆ ಇಂಟರ್ವ್ಯೂಸ್ ಎಲ್ಲ ಕೇಳ್ತಾ ಇದ್ರು. ಇಂಟರ್ವ್ಯೂಗೆ ನಾನು ಏನ್ ಅಪ್ಲೈ ಮಾಡಿದ್ದೆ, ಅಲ್ಲಿ ಆಡಿಷನ್ ಅಲ್ಲಿ ಇದ್ದೀನಿ, ಇಲ್ಲಿ ಇಂಟರ್ವ್ಯೂ ಇನ್ ದ ಕಾಲ್. ಸೊ ಇಟ್ಸ್ ಲೈಕ್ ನೋ, ನಾನು ಫಾರ್ ನೌ ಐ ಕ್ಯಾನ್ ಟೇಕ್ ದ ಇಂಟರ್ವ್ಯೂ, ಐ ವಿಲ್ ಡೂ ಇಟ್ ಆಫ್ಟರ್ ಸಮ್ ಟೈಮ್ ಅಂತ ಈ ತರ. ಆಮೇಲೆ ಫೈನಲಿ ಐ ಗಾಟ್ ಸೆಲೆಕ್ಟೆಡ್. ಒಂದು ಬ್ರೇಕ್ ಸಿಕ್ತು ಕನ್ಯಾಕುಮಾರಿ ಟೈಮಲ್ಲಿ. ಆ ಒಂದು ಸ್ಟ್ರಗಲ್ಸ್ ಇಂದ ಇದರಿಂದ ಒಂದ್ ಸ್ವಲ್ಪ ರಿಲೀಫ್. ಒಂದು ಖುಷಿ ಏನಂತ ಹೇಳಿದ್ರೆ, ನನಗೇನ್ ಇಷ್ಟ ಆಯ್ತು ನನ್ನ ಲೈಫಲ್ಲಿ ಆಕ್ಟಿಂಗ್. ಐ ಲವ್ ಆಕ್ಟಿಂಗ್. ಸೊ ಅದರಲ್ಲಿ ನನ್ಗೊಂದು ಒಳ್ಳೆ ಪಾತ್ರ ಸಿಕ್ಕಿ ಒಂದ್ ಒಳ್ಳೆ ಚಾನಲ್ ಅಲ್ಲಿ ನಂದು ಎಂಟ್ರಿ ಆಯ್ತು, ಕನ್ಯಾಕುಮಾರಿ. ಇಟ್ ವಾಸ್ ಒನ್ ಬಿಗ್ ಬ್ರೇಕ್ ಫಾರ್ ಮೀ. ಕನ್ಯಾಕುಮಾರಿಲಿ ನೀವು ದೇವಿ ರೋಲ್ ಮಾಡಿದ್ದು ಅನ್ಸುತ್ತೆ. ಅಂದ್ರೆ ದೇವಿ ಪ್ಲಸ್ ಒಂದು ನಾರ್ಮಲ್ ಹುಡುಗಿ, ಅದ್ರ ಅವಳಲ್ಲಿ ಒಂದು ಸ್ಪಿರಿಚುವಲ್ ಪವರ್ಸ್ ಅಂತ ಏನ್ ಹೇಳ್ತಾರೆ ಅದಿರುತ್ತೆ. ಸೊ ಇದು ಏನೋ ಶಕ್ತಿ ಬರುತ್ತೆ ಒಳಗಿಂದ. ಇಟ್ ವಾಸ್ ಒಂಥರ ಸೂಪರ್ ನ್ಯಾಚುರಲ್ ಸೀರಿಯಲ್. ಇವಾಗ ನಿಮಗೆ ಈ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ನಿಮ್ಗೆ ಆಕ್ಚುಲಿ. ಈಗ ದೇವಿ, ಹೌದು ಹೌದು, ಈಗ ಚಾಮುಂಡಿ ರೋಲ್ ನೀವು ಮಾಡಿದ ದೇವಿ ರೋಲ್ ಅಲ್ವಾ? ದೇವಿ, ದೇವಿ. ಈಗ ದೇವಿ, ಚಾಮುಂಡಿ, ಪವರ್ಫುಲ್ ಶಕ್ತಿ, ಕಾಳಿ, ಇದೆಲ್ಲ ನಿಮ್ಗೆ ಹೊಸದು. ಹೌದು ಹೌದು. ಸೊ ಇದನ್ನ ದೇವಿ ಅಂದ್ರೆ ನಿಮಗೆ ಒಂದು ಕಲ್ಚರಲ್ ಶಾಕ್ ನಿಮಗಿದು ಅಲ್ವಾ? ನಂಗೆ ಏನು ಗೊತ್ತಿರ್ಲಿಲ್ಲ ಆಕ್ಚುಲಿ. ಸೆಟ್ಗೆ ಬರ್ತಾ ಇದ್ದೆ, ಡೈರೆಕ್ಟರು ಇವ್ರವರೆಲ್ಲ ಏನ್ ಯಾವ ತರ ಮಾಡ್ಬೇಕು, ದೇವಿ ದೇವಿ ಅಂತ ಒಂದು ಈ ಲುಕ್ ಕೊಡು, ಈ ಲುಕ್ ಕೊಡು. ಆ ಒಂದು ಲುಕ್ ಇದೆ ದೇವಿದು. ವೆನ್ ಯು ಟ್ರಾನ್ಸ್ ಆಗಿದ ತಕ್ಷಣ ಆ ಒಂದು ಲುಕ್ ಬರ್ಬೇಕು, ಡಿವೈನ್ ಫೇಸ್ ಬರ್ಬೇಕು. ಸೊ ಐ ಡೋಂಟ್ ನೋ, ಅದು ಒಂದು ಫೇಸ್ ಫೀಚರ್ಸ್ ಸಿಮಿಲರ್ ಅಂತ ಅನ್ಸ್ತು, ಏನೋ ಗೊತ್ತಿಲ್ಲ. ಇದ್ರಲ್ಲೂ ಅಷ್ಟೇ. ಅಂಡ್ ಇವನ್ ಕಾಲಾಯ ನಮಃ ಅಂತ ನನಗೆ ಒಂದ್ ಮೂವಿ ಸಿಕ್ಕಿದೆ, ಅದ್ರಲ್ಲೂ ಅಷ್ಟೇ ಆ ಒಂದು ಸಿಮಿಲಾರಿಟೀಸ್, ಆ ಒಂದು ಫೀಚರ್ಸ್ ಬೇಕು ಅಂತಾನೆ ಅವ್ರು ನನ್ನನ್ನ ಕಾಸ್ಟ್ ಮಾಡಿರೋದು. ಐ ಡೋಂಟ್ ನೋ ವಾಟ್ ಫೀಚರ್ಸ್ ಐ ಹ್ಯಾವ್ ಲೈಕ್ ದಟ್, ಬಟ್ ಅದೊಂದು ಡಿವೈನ್ ಫೇಸ್ ಅಂತ ಏನಿದೆ ಅಂತ ಆ ಒಂದು ಫೇಸ್ ಬರ್ಬೇಕು. ಸಡನ್ಲಿ ಒಂದು ನಾರ್ಮಲ್ ಹುಡುಗಿಗೆ ಆ ಒಂದು ಫೇಸ್ ಬರ್ಬೇಕು. ಆ ಟ್ರಾನ್ಸ್ ಅಂತ ಹೇಳಿದ ತಕ್ಷಣ ಯು ಹ್ಯಾವ್ ಟು ಶಿಫ್ಟ್. ನನಗೆ ಏನಂತಾನೆ ಗೊತ್ತಿಲ್ಲ ಹೆಂಗದು ಆ ಫೇಸ್. ಓಕೆ, 1 2 3. ಓ ನೈಸ್. ಇನ್ನು ಮೇಕಪ್ ಅಲ್ಲೆಲ್ಲ ಚೆನ್ನಾಗಿದೆ. ಎಸ್. ಸೊ ಕೂದ್ಲು ಉದ್ದ, ಒಂದ್ ಪ್ರಾಪರ್. ನಾನು ಏನಕ್ಕೆ ಹೇಳಿದ್ದು ಇದೊಂದು, ಯಾಕಂದ್ರೆ ಈಗ ನಮ್ಮ ಮನೆಗಳಲ್ಲಾದ್ರೆ ಈಗ ದೇವಿ, ಗಣಪತಿ ಎಲ್ಲ ದೇವ್ರ ಫೋಟೋಗಳು ನಾವು ನೋಡ್ಕೊಂಡು ಬೆಳೆದಿರ್ತೀವಿ. ಈಗ ನಿಮ್ ಮನೆಯಲ್ಲಿ ಈಗ ನೀವು ಪೂಜೆ ಮಾಡ್ತಕ್ಕಂಥ ನಿಮ್ ದೇವ್ರು ಬೇರೆ, ಇಂಥದ್ರೆಲ್ಲ ನಿಮಗಿದು ಹೊಸದು, ಇದು ಹೊಸ ಎಕ್ಸ್ಪೀರಿಯನ್ಸ್. ಪೂಜೆ ಅಷ್ಟೊಂದು ಗೊತ್ತಿರಲಿಲ್ಲ ನನಗೆ. ಸೆಟ್ಗೆ ಬಂದಾಗ್ಲೇ ಅವರು ನಾನ್ ವೆಜ್ ತಿನ್ಬಾರ್ದು ಇದು. ಸೊ ಐ ಯೂಸ್ ಟು ಫಾಲೋ ಆಲ್ ದಟ್. ಈಗ ಗಣೇಶ ಟೈಮಲ್ಲಿ, ಗಣೇಶ ಫೆಸ್ಟಿವಲ್ ಬಂದಾಗ ಒಂದ್ ತಿಂಗಳೇನೋ ನಾನ್ ವೆಜ್ ಬಿಟ್ಟಿದ್ದೆ ನಾನು, ತಿಂತಾನೆ ಇರ್ಲಿಲ್ಲ ಆ ಟೈಮಲ್ಲೆಲ್ಲ. ಸೊ ಈ ಪೂಜೆ ಸೀನ್ಸ್ ಏನೇ ಇರ್ಲಿ ಆ ಟೈಮಲ್ಲೆಲ್ಲ ಐ ಯೂಸ್ ಟು ಫಾಲೋ. ಅದ್ ಏನ್ ಬರುತ್ತೆ ಅದನ್ನೇ ಫಾಲೋ ಮಾಡಿ ಅದೇ ಥರನೇ ಮಾಡ್ತಾ ಇದ್ದೆ. ಅಂಡ್ ಅದು ನನಗೆ ಗೊತ್ತಿಲ್ಲದೆ ನಾನು ಮಾಡ್ತಾ ಇದ್ದೆ. ಲೈಕ್ ನನಗೆ ಗೊತ್ತಿಲ್ಲದೇನೆ. ಅಂಡ್ ಸೋ ಮೆನಿ ಪೀಪಲ್ ಯೂಸ್ ಟು ಸೇ ದಟ್ ನೀನ್ ಸೋ ಲಕ್ಕಿ ದಟ್ ಯು ಆರ್ ಡೂಯಿಂಗ್ ದಿಸ್ ರೋಲ್, ಎಷ್ಟೋ ಜನಕ್ಕೆ ಸಿಗಲ್ಲ ಈ ತರ ಒಂದು ರೋಲು ಅಂತ. ಅಂಡ್ ಐ ಯೂಸ್ ಟು ಆಲ್ಸೋ ಫೀಲ್ ಲಕ್ಕಿ ಬಿಕಾಸ್ ನನಗೆ ಆಕ್ಟಿಂಗ್ ಅಲ್ಲೂ ತುಂಬಾ ಸ್ಕೋಪ್ ಇತ್ತು. ಅಂಡ್ ಜನ ಎಷ್ಟು ಪ್ರೀತಿಯಿಂದ, ಎಷ್ಟು ಆ ಒಂದು ರೋಲ್ ಇಂದಾನೆ ನನಗೆ ತುಂಬಾ ಪ್ರೀತಿ ಸಿಕ್ತು. ಐ ರಿಮೆಂಬರ್ ಎಷ್ಟೋ ಜನ ಶೂಟ್ ಮಾಡ್ತಿರ್ಬೇಕಾದ್ರೆ ಹಿಂಗ್ ಕೈ ಎಲ್ಲ ಹಿಡ್ಕೊಂಡಿರೋರು, ಅಮ್ಮ 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 ಅಂತ. ಆ ತರ ಐ ಆಮ್ ಲೈಕ್, ನಿಜವಾಗ್ಲೂ ಇಷ್ಟು ಕನೆಕ್ಟ್ ಆಗಿದೆಯಾ ಇವರಿಗೆ, ನನಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಆ ಒಂದು ನಿಮ್ ಕಣ್ಣಲ್ಲೇ ಆ ಒಂದು ಡಿವಿನಿಟಿ ಕಾಣಿಸುತ್ತೆ ನಮಗೆ, ಆ ಒಂದು ಡಿವೈನ್ ಎನರ್ಜಿ ಕಾಣಿಸುತ್ತೆ ಅಂತ. ಸೊ ಹೊರಗೋದಾಗೆಲ್ಲ ಟ್ರೀಟ್ ಮಾಡೋರು, ಮಾತಾಡ್ಸೋರು. ಹೌದು ಹೌದು, ಮಾಡಿದ್ದಾರೆ. ಐ ರಿಮೆಂಬರ್ ಎಷ್ಟೋ ಜನ ಮಾಡಿದ್ದಾರೆ ಆ ಥರ ಎಲ್ಲ ಮಾತಾಡಿಸಿ, ಆ ಥರ ಎಲ್ಲ ಮಾಡಿದ್ದಾರೆ. ಕನಿಕಾ ಆ ಟೈಮಲ್ಲಿ ಕನಿಕಾ ಯೂಸ್ ಟು ಬಿ ಫೇಮಸ್. ನನ್ನ ಆಸೆ ಅನ್ನೋದಕ್ಕಿಂತ ಕನಿಕಾ ಅಂತಾನೆ ಕರೀತಾ ಇದ್ರು. ಸೊ ಕನಿಕಾ ದೇವಿ, ಕನಿಕಾ ಅಮ್ಮ ಅವರೇ ಈ ತರನೇ ಕರೀತಾ ಇದ್ದಿದ್ದು ನಾನು ಆಚೆ ಎಲ್ಲಾದ್ರೂ ಹೋಗಿ ಈಗ ಈ ತರ ಬಟ್ಟೆ ಹಾಕೊಂಡು ಹೋಗೋಕೆ ನನಗೆ ಒಂಥರ ಅಯ್ಯೋ ಏನ್ ಅನ್ಕೋತಾರೋ ಬಿಕಾಸ್ ಇಟ್ ವಾಸ್ ನನ್ನ ಫಸ್ಟ್ ಸೀರಿಯಲ್ ಬೇರೆ. ಅದು ಏನ್ ಅನ್ಕೋತಾರೋ, ಐ ಯೂಸ್ ಟು ಬಿ ಸೋ ಶೈ. ಅವಾಗ ಒಂಥರ ನನ್ನನ್ನ ಎಕ್ಸೆಪ್ಟ್ ಮಾಡ್ಕೋತಾರೆ, ಈ ತರ ನಾನು ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ನನ್ನ ಎಕ್ಸೆಪ್ಟ್ ಮಾಡ್ಕೋತಾರ ಬಿಕಾಸ್ ಆ ತರ ನೋಡಿದ್ದಾರೆ, ಬಿಕಾಸ್ ಅವ್ರ ಫೀಲಿಂಗ್ಸ್ ಹರ್ಟ್ ಮಾಡೋದ್ರ ಆಗ್ಬಿಡುತ್ತಾ, ಈ ತರ ಎಲ್ಲ ಅನ್ಕೋತಾ ಇದ್ದೆ.
ಬಟ್ ಇಟ್ ವಾಸ್ ಒನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಒಂದು ಒಳ್ಳೆ ಎಕ್ಸ್ಪೋಜರ್ ಕೊಡ್ತು ನನಗೆ ಆ ಸೀರಿಯಲ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ನನಗೆ ಆಕ್ಟಿಂಗ್ ವೈಸ್ ಐ ಥಿಂಕ್ ಅದ್ ನನಗೆ ತಿಳಿಸ್ಕೊಟ್ಟಿದೆ ಏನು ಅಂತ. ಬಟ್ ಅದಾದ್ಮೇಲೆ ನನಗೆ ಇನ್ನರ್ ವರ್ಕ್ ಏನಿದೆ ಆಸ್ ಅನ್ ಆಕ್ಟರ್, ಅದನ್ನ ನೋಡಾದ್ಮೇಲೆ ಆ ಕ್ಯಾಮ್ರಾ ಆಂಗಲ್ಸ್ ಯಾವ ತರ ಏನ್ ಶೂಟ್ ಮಾಡಿ ಅದಾದ್ಮೇಲೆನೆ ನನಗೆ ಗೊತ್ತಾಗಿರೋದು. ಬಿಕಾಸ್ ಅಲ್ಲಿ ನನಗೆ ಏನ್ ಹೇಳ್ಕೊಡ್ತಾ ಇದ್ರು ನಾನು ಅಷ್ಟೇ ಮಾಡ್ತಾ ಇದ್ದೆ. ನನಗೆ ಗೊತ್ತಿರ್ಲಿಲ್ಲ ಇಂಟರ್ನಲ್ ಆಕ್ಟಿಂಗ್ ಏನು ಅನ್ನೋದು ನನ್ಗೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ. ಆಫ್ಟರ್ ಲಾಕ್ಡೌನ್ ಎಲ್ಲ ಆದ್ಮೇಲೆ ಲಾಕ್ಡೌನ್ ಎಲ್ಲ ಆದ್ಮೇಲೆ ವೆನ್ ಐ ಹ್ಯಾಡ್ ದಟ್ ಬ್ರೇಕ್, ನನ್ಗೆ ಒಂದ್ ಸ್ವಲ್ಪ ಬ್ರೇಕ್ ಇತ್ತು. ಆ ಟೈಮ್ ಮುಗ್ದಿತ್ತು, ಕನ್ಯಾಕುಮಾರಿ ಮುಗೀತು. ಸೊ ಸಡನ್ ಆಗಿ ಕನ್ಯಾಕುಮಾರಿ ಮುಗೀತು. 1 year ಆಯ್ತು ಅಷ್ಟೇ. ಮುಗೀತು ಅಂತ ಹೇಳಿದಾಗ ಐ ಡಿಡ್ಂಟ್ ನೋ ವಾಟ್ ಟು ಡೂ ನೆಕ್ಸ್ಟ್. ಸೊ ಮೇ ಬಿ ಅಫ್ಕೋರ್ಸ್ ನೆಕ್ಸ್ಟ್ ಒಂದ್ ಸೀರಿಯಲ್ ಆದ್ಮೇಲೆ ಆಡಿಷನ್ಸ್ ಕೊಡೋಣ. ನೆಕ್ಸ್ಟ್ ಸೀರಿಯಲ್ ನನಗೆ ಮೂವಿ ಸಿಕ್ತು. ದ್ವಂದ್ವ ಅಂತ, ಒಂದು ಕೋಮಲ್ ಸರ್ದು ಕಾಲಯನಾಮ ಅಂತ 2 ಮೂವಿ ಸಿಕ್ತು. ಸೈಮಲ್ಟೇನಿಯಸ್ ಆಗಿ 2 ಮೂವಿನೂ ಶೂಟ್ ಆಗ್ತಾ ಇತ್ತು. 2 ಮೂವಿನೂ ಶೂಟ್ ಮಾಡಿದೆ. ಅಂಡ್ ಕಾಲಯನಮ ಇಸ್ ನಾಟ್ ಯೆಟ್ ರಿಲೀಸ್ಡ್. ಅದಕ್ಕೆ ಐ ಆಮ್ ಸ್ಟಿಲ್ ವೇಟಿಂಗ್. ಅದಾದ್ಮೇಲೆ ಸ್ಟಿಲ್ ಮೂವೀಸ್ ಅಂದ್ರೆ ಜಾಸ್ತಿ ದಿನ ಇರಲ್ಲ. ಮ್ಯಾಕ್ಸಿಮಮ್ 15 days 20 days ಇಷ್ಟೇ ದಿನ ಶೂಟ್ ಮಾಡೋದು ಎಂಟೈರ್ ಮೂವಿ. ಈಗ ನನಗೆ ಕನ್ಯಾಕುಮಾರಿ ಆದ್ಮೇಲೆ ಐ ಹ್ಯಾಡ್ ಸಮ್ 1 to 1.5 years ಟೈಮ್. 1.5 years ಟೈಮ್. ಯಾ, 1.5 ವರ್ಷ ಸಿಗ್ಲಿಲ್ಲ. 1.5 ವರ್ಷ ಸೀರಿಯಲ್ ಸಿಗ್ಲಿಲ್ಲ ನನಗೆ. ಅಲ್ಲ, ಈಗ ಕನ್ಯಾಕುಮಾರಿ ಮಾಡಿದ್ರೆ ಅದು ಫೇಮಸ್ ಸೀರಿಯಲ್ ಬೇರೆ, ಜನ ಇಷ್ಟಪಟ್ಟಿದ್ರು ಎಲ್ಲ ಆಯ್ತು. ಬಟ್ ಐ ಡಿಡ್ಂಟ್ ಗೆಟ್ ಎನಿ ಸೀರಿಯಲ್. ಅದಾದ್ಮೇಲೆ ಮೂವಿ ಅದೇನ್ ಸೈಮಲ್ಟೇನಿಯಸ್ ಆಗಿ ಮಾಡಿದೆ ಅದಷ್ಟೇ. ಬಿಕಾಸ್ ಒಂದ್ ಮೂವಿ ಮಾಡಿದ್ಮೇಲೆ ಅದು ಜನಕ್ಕೆ ಇಫ್ ಇಟ್ ಡಸಂಟ್ ಕಮ್ ಔಟ್, ನಿಮಗ್ ಮತ್ತೆ ಚಾನ್ಸ್ ಸಿಗೋದ್ ಕಷ್ಟ ಅಲ್ವಾ, ಮೂವಿಯಲ್ಲಿ ಆಗಿರ್ಲಿ ಎಲ್ಲೇ ಆಗಿರ್ಲಿ. ಸೊ ಐ ವಾಸ್ ವೇಟಿಂಗ್ ಫಾರ್ ದಟ್. ಅದಾದ್ಮೇಲೆ ಒಂದು ಹಿಂದಿ ಸೀರಿಯಲ್ ಸಿಕ್ತು. ಅದು ಹಿಂದಿ ಸೀರಿಯಲ್ ಅಗ್ನಿ ಸಾಕ್ಷಿ ಅಂತ ಇಲ್ಲೇ ಶೂಟ್ ಆಗ್ತಾ ಇತ್ತು, ಬೆಂಗಳೂರಲ್ಲೇ ಶೂಟ್ ಆಗ್ತಾ ಇತ್ತು. ಅಲ್ಲಿಂದ ಆಕ್ಟರ್ಸ್ ನ ಕರ್ಕೊಂಡ್ ಬಂದಿದ್ರು. ಬಟ್ ಇಟ್ ವಾಸ್ ನಾಟ್ ಅ ಲೀಡ್ ರೋಲ್, ಇಟ್ ವಾಸ್ ಹೀರೋಸ್ ಗರ್ಲ್ ಫ್ರೆಂಡ್ ಒಂದ್ ಕ್ಯಾರೆಕ್ಟರ್ ಅನ್ನೋದು. ಇಟ್ ವಾಸ್ ಆಲ್ಸೋ ಒನ್ ನೈಸ್ ಕ್ಯಾರೆಕ್ಟರ್, ನೈಸ್ ಎಕ್ಸ್ಪೀರಿಯನ್ಸ್. ಲೇಟರ್ ಶಿ ಬಿಕೇಮ್ ನೆಗೆಟಿವ್ ಒಂದ್ ಸ್ವಲ್ಪ ಆಯ್ತು. ಫಸ್ಟ್ ಟೈಮ್ ಐ ಡಿಡ್ ನೆಗೆಟಿವ್ ಕ್ಯಾರೆಕ್ಟರ್ ಅವಾಗ ಇದರಲ್ಲಿ ಹಿಂದಿ ಸೀರಿಯಲ್ ಅಲ್ಲಿ. ಬಟ್ ಅಷ್ಟು ದಿನ ಏನ್ ಬರ್ಲಿಲ್ಲ ಅದು. ಆ ಸೀರಿಯಲ್ಲೇ ಬಂದಿದ್ದು 7-8 months ಓಡ್ತು ಅನ್ಸುತ್ತೆ, ಜಾಸ್ತಿ ಓಡ್ಲಿಲ್ಲ. ನಾನು ಅದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 1-2-3 days ಶೂಟ್ ಮಾಡಿದೆ. ಅದಾದ್ಮೇಲೆ 1-2-3 months ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಶೂಟ್ ಮಾಡಿದೆ. ಅಲ್ಲ, ಈಗ ಕನ್ಯಾಕುಮಾರಿ ಆದ್ಮೇಲೆ ನೆಕ್ಸ್ಟ್ ಒಂದು ಸೀರಿಯಲ್ ಮಾಡೋ ತನಕ, ಈಗ ಶ್ರಾವಣಿ ಸುಬ್ರಹ್ಮಣ್ಯನ ಇದು ಸಿಗೋ ತನಕ 1.5 ವರ್ಷ ಮನೇಲಿ ಕೂತಿದ್ರಲ್ಲ, ಆ ಫೇಸ್ ಹೆಂಗಿತ್ತು? ನನ್ ಲೈಫಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಏನೇನ್ ಸ್ಟ್ರಗಲ್ಸ್ ನೋಡಿದ್ವಿ, ಅದು ನಮ್ ಬೆಳ್ಕೊಂಡ್ ಬಂದಿದ್ದೆ ಅದೇ ತರ ಅಂತ ಹೇಳ್ಬಿಟ್ಟು ಅದನ್ನ ಇದ್ ಮಾಡ್ಬಿಟ್ವಿ. ಬಟ್ ಲೇಟರ್ ಒಂದ್ ಗುಡ್ ಫೇಸ್ ಸ್ಟಾರ್ಟ್ ಆದಾಗ ನಾವೇನ್ ಅನ್ಕೋತೀವಿ, ನಾವು ಗುಡ್ ಚೆನ್ನಾಗಿರುತ್ತೆ, ಮುಂದೆ ಒಳ್ಳೆ ಚೆನ್ನಾಗಿರುತ್ತೆ, ನಾವು ಈಗ ಎಂಟ್ರಿ ಆಗ್ಬಿಡಿದೆ, ನೆಕ್ಸ್ಟ್ ನನಗೆ ಒಳ್ಳೆ ಆಫರ್ ಸಿಗ್ತಾ ಹೋಗುತ್ತೆ ಮೇ ಬಿ. ಬಟ್ 1.5 years ಫೇಸ್ ಏನಿತ್ತಲ್ಲ, ದಟ್ ಗೇವ್ ಮಿ ಅ ರಿಯಾಲಿಟಿ ಚೆಕ್.